ಸಚಿವ ಸಂಪುಟ ವಿಸ್ತರಣೆ ಆಗಲಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅವರ ಆಪ್ತರಾಗಿರುವಂತಹ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಟೆಂಪಲ್ ರನ್ ಅನ್ನು ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಎಚ್.ಸಿ. ಬಾಲಕೃಷ್ಣ. ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಸದ್ಯ ಅವರು ಪತ್ನಿಯ ಜೊತೆಗೆ ಹಲವು ದೇವಾಲಯಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ನಂಜನಗೂಡು, ಚಾಮುಂಡಿ ದೇವಿಯ ಬೆಟ್ಟ, ಹೀಗೆ ಬೇರೆ ಬೇರೆ ಕಡೆಗಳಿಗೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬರ್ತಾ ಇದ್ದಾರೆ. ಈ ಬಾರಿ ಅವಕಾಶ ಕೊಡಿ ಅಂತ ಹೇಳಿ ಬಾಲಕೃಷ್ಣ ವರಿಷ್ಠರಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಹೀಗಾಗಿ ದೈವ ಬಲವೂ ಇರಲಿ ಅಂತ ಹೇಳಿ ದೇವರ ಪೂಜೆಗಳಿಗೂ ಕೂಡ ಹೋಗಿ ಬರ್ತಾ ಇದ್ದಾರೆ. ಫೋಟೋಗಳನ್ನು ಗಮನಿಸ್ತಾ ಇದ್ದೀರಾ. ಬೇರೆ ಬೇರೆ ಕಡೆಗೆ ಪತ್ನಿ ಸಮೇತರಾಗಿ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದಿರುವಂತಹ ಎಚ್.ಸಿ. ಬಾಲಕೃಷ್ಣ ಅವರ ಫೋಟೋಗಳನ್ನು ನೋಡ್ತಾ ಇದ್ದೀರಾ. ಪ್ರಯತ್ನದ ಫಲ ಸಿಗಬೇಕು ಅಂದರೆ ದೈವ ಬಲ ಇರಬೇಕು ಅಂತ ಹೇಳಿ ನಂಬಿದ್ದಾರೆ ಅನಿಸುತ್ತೆ. ಹೀಗಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ತಾವೇನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ, ಆ ಪ್ರಯತ್ನ ಸಫಲವಾಗಲಿ, ಅದರಲ್ಲಿ ನನಗೆ ಯಶಸ್ಸು ಸಿಗಲಿ, ಸಚಿವ ಸ್ಥಾನ ಸಿಗಲಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅಂಥೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದಿದ್ದಾರೆ ಎಚ್.ಸಿ. ಬಾಲಕೃಷ್ಣ ಅವರು. ತಮ್ಮ ಪತ್ನಿ ಸಮೇತರಾಗಿ ತೆರಳಿದ್ದಾರೆ. ಚಾಮುಂಡೇಶ್ವರಿ ಬೆಟ್ಟ, ನಂಜನಗೂಡು ದೇವಸ್ಥಾನ, ಹೀಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಬಾಲಕೃಷ್ಣ ಅವರು. ವರಿಷ್ಠರಿಗೂ ಕೂಡ ಈಗಾಗಲೇ ಅವರು ಸಚಿವ ಸ್ಥಾನಕ್ಕೋಸ್ಕರ ಮನವಿಯನ್ನು ಮಾಡಿದ್ದಾರೆ. ಅವರು ಮನವಿ ಮಾಡಿದಂತೆ ಅವರಿಗೆ ಸಚಿವ ಸ್ಥಾನ ಸಿಗತ್ತಾ ಅನ್ನೋದು ಸದ್ಯದ ಕುತೂಹಲ. ಬಹುಶಃ ಇವತ್ತೇನಾದರೂ ಪಟ್ಟಿ ಫೈನಲ್ ಆಗಿದ್ದೇ ಆದಲ್ಲಿ, ಆ ಪಟ್ಟಿ ಬಿಡುಗಡೆ ಆದಾಗ ಬಾಲಕೃಷ್ಣ ಅವರ ಈ ಪೂಜೆ ಪುನಸ್ಕಾರಗಳಿರ್ಬೋದು, ಅವರ ಪ್ರಯತ್ನಗಳಿರ್ಬೋದು, ಎಲ್ಲವೂ ಸಫಲವಾದವಾ, ಅವು ಫಲಿಸಿದವಾ ಅನ್ನೋದು ಗೊತ್ತಾಗತ್ತೆ ಯಾವಾಗ ಆ ಪಟ್ಟಿ ಫೈನಲ್ ಆಗಿ ಹೊರಗಡೆ ಬಂದಾಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.